ಬಿಜೆಪಿ ಮುಖಂಡನ ಮಗನಿಂದ ಇನ್ನೂ ಸಿಕ್ಕಿಲ್ಲ ನ್ಯಾಯ. ಮಗು ಕೊಟ್ಟು ಮೋಸ ಮಾಡಿದಂತಹ ಬಿಜೆಪಿ ಮುಖಂಡರ ಮಗ ಡಿಎನ್ಎ ಟೆಸ್ಟ್ ಪಾಸಿಟಿವ್ ಅಂತ ಬಂದರೂ ಕೂಡ ಮದುವೆ ಆಗಲ್ವಂತೆ. ಯುವತಿ ಕೈಗೆ ಮಗು ಕೊಟ್ಟಿದ್ದು ಅಲ್ಲದೆ ಡಿಎನ್ಎ ಟೆಸ್ಟ್ ನಲ್ಲಿ ಕನ್ಫರ್ಮ್ ಕೂಡ ಆಗಿದೆ. ಆದ್ರೂ ಈತ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡಿಎನ್ಎ ಟೆಸ್ಟ್ ನಲ್ಲಿ ಅವನೇ ತಂದೆ ಅಂತ ಹೇಳಿ ವರದಿ ಬಂದ್ರೂ ಕೂಡ ಒಪ್ಕೊಳ್ತಾ ಇಲ್ಲ ಆರೋಪಿ. ಪುತ್ತೂರು ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಪುತ್ರನಿಂದ ಮೋಸ ಆಗಿದೆ. ಮದುವೆ ಆಗೋದಾಗಿ ನಂಬಿಸಿ ಗರ್ಭಿಣಿ ಆಗ್ತಲೇ ಯೂಟರ್ನ್ ಹೊಡೆದಿದ್ದ ಜಗನ್ನಿವಾಸ ರಾವ್ ಪುತ್ರ ಕೃಷ್ಣಾಜಿ ರಾವ್ ನಿಂದ ಯುವತಿಗೆ ಮಹಾ ಮೋಸ ಆಗಿತ್ತು. ಜೈಲು ಸೇರಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವಂತಹ ಕೃಷ್ಣರಾವ್ ಯುವತಿಯನ್ನ ಮದುವೆ ಆಗೋದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ ಆರೋಪಿ. ಒಪ್ಪದೇ ಇರೋದಕ್ಕೆ ಕಾರಣ ಏನು? ಯಾಕೆ ಒಪ್ತಾ ಇಲ್ಲ? ತನ್ನದೇ ಮಗು ಅನ್ನೋದು ಕೂಡ ಡಿಎನ್ಎ ಟೆಸ್ಟ್ ಮುಖಾಂತರ ಪ್ರೂವ್ ಆಗಿದೆ. ಪ್ರೂವ್ ಆಗಿದ್ದಕ್ಕೆ ಜೈಲಲ್ಲಿ ಕಂಬಿ ಎಣಿಸಿದ್ದು ಕೂಡ ಆಗಿದೆ. ಈಗ ಹೊರಗಡೆ ಬಂದ್ಬಿಟ್ಟು ಮದುವೆ ಆಗೋದಿಲ್ಲ ಅಂತಂದ್ರೆ ಪಾಪ ಆಕೆ ಏನು ಮಾಡ್ಕೋಬೇಕು, ಎಲ್ಲಿ ಹೋಗ್ಬೇಕು? ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ 6 ರಿಂದ 7 ತಿಂಗಳ ಮಗು ಇರಬೇಕು ಈಗ ಆಕೆ ಕೈಲಿ. ಆ ಪುಟ್ಟ ಮಗುನ ಎತ್ಕೊಂಡು ಎಲ್ಲಿ ಹೋಗ್ತಾರೆ? ಹೇಗೆ ಜೀವನ ಮಾಡ್ತಾರೆ? ಮುಂದಿನ ಜೀವನ ನಡೆಸೋದಕ್ಕೂ ಕೂಡ ಕಷ್ಟ ಸಾಧ್ಯ. ಆಕೆ ಕೇಳ್ತಾ ಇರೋದು ಒಂದೇ, ನಾನು ನನ್ನ ಗಂಡನ ಜೊತೆಗೆ ಅಂದರೆ ಈಗೇನು ಮೋಸ ಮಾಡಿದ್ದಾನಲ್ಲ ಆತನ ಜೊತೆಗೆ ಜೀವನ ಮಾಡಬೇಕು, ನನ್ನ ಮಗುವಿಗೆ ತಂದೆ ಬೇಕು ಅನ್ನೋದಷ್ಟೇ ಆಕೆಯ ಬೇಡಿಕೆ. ಆದರೆ ಈ ಕೃಷ್ಣ ಇದೀಗ ಒಪ್ತಾ ಇಲ್ಲ. ಅಲ್ಲೂ ಕೂಡ ಸಾಕಷ್ಟು ವಾದಗಳನ್ನ ಕೂಡ ಮಾಡ್ತಾ ಇದ್ದಾನಂತೆ. ನಂದೇ ಅಲ್ಲ ಮಗು ಅಂತ ಕೂಡ ಹೇಳ್ತಾ ಇದ್ದಾನಂತೆ. ಡಿಎನ್ಎ ಟೆಸ್ಟ್ ಅಲ್ಲಿ ಪ್ರೂವ್ ಆಗಿದ್ರೂ ಕೂಡ ನಂದಲ್ಲ ಅಂತ ಹೇಗೆ ಹೇಳ್ತಾರೆ ಇವ್ರುಗಳು ಅಂತ ಹೇಳಿ ಕೋರ್ಟ್ ಮುಖಾಂತರ ಕೂಡ ಇದೆಲ್ಲವೂ ಕೂಡ ಸಾಬೀತಾಗಿದೆ. ಜೈಲು ಶಿಕ್ಷೆ ಅನುಭವಿಸಿ ಕೂಡ ಆಗಿದೆ. ಈಗ ಈಕೆ ಬೇಡ, ಈಗ ಬೇರೆಯವಳು ಬೇಕು.